ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆ ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 28, 28ನೇ ಅಧ್ಯಾಯ. 28ನೇ ಅಧ್ಯಾಯ ಕೂಡ ಅದು ದಾವೀದನ ಕೀರ್ತನೆ. ದಾವೀದ ಅಂದರೆ ಪ್ರಿಯನು, ಬಿಲವರ್ಡ್ ಎಂಬುದಾಗಿ ಅರ್ಥ. ಹೌದು, ದೇವರಿಗೆ ಪ್ರಿಯನಾಗಿದ್ದ, ತಂದೆ ತಾಯಿಗಳಿಗೆ ಪ್ರಿಯನಾಗಿದ್ದ ಅಂತ ಕಾಣ್ತದೆ. ಅದೇ ಸಂದರ್ಭದಲ್ಲಿ ದೇವರಿಗೂ ಪ್ರಿಯನಾಗಿದ್ದ, ಇಸ್ರಾಯೇಲರಿಗೂ ಭಾಳ ಪ್ರಿಯನಾಗಿದ್ದ, 40 ವರ್ಷ ಆಳ್ವಿಕೆ ಮಾಡಿದ ಮತ್ತು 75 ಕೀರ್ತನೆಗಳನ್ನು, 150 ಕೀರ್ತನೆಗಳಲ್ಲಿ ಅರ್ಧ ಕರೆಕ್ಟಾಗಿ ಅರ್ಧ ಕೀರ್ತನೆ ಅವನೇ ಬರೆದಿರುವ ವ್ಯಕ್ತಿಯಾಗಿರ್ತಾನೆ. ಮತ್ತು ಆತನ ಮಾತುಗಳಲ್ಲಿ ಒಂದೊಂದು ಕೂಡ ನಾವು ನೋಡುವಾಗ ದೇವರನ್ನು ತನ್ನವನ್ನಾಗಿ, ದೇವರನ್ನು ತನ್ನ ಸ್ವಂತವನ್ನಾಗಿ ಮಾಡಿಕೊಂಡಂಥ ಒಂದು ಅನುಭವ ದಾವೀದನ ಅನುಭವ ಆಗಿತ್ತು. ಅದನ್ನು ಹೆಚ್ಚೆಚ್ಚಾಗಿ ನಾನು ಕೂಡ ಹೊಂದಬೇಕಂತ ಬಯಸ್ತೇನೆ. ಬನ್ನಿರಿ, 28ನೇ ಅಧ್ಯಾಯ 1ನೇ ವಚನದಲ್ಲಿ ದಾವೀದನ ಪ್ರಾರ್ಥನೆ, ಕೀರ್ತನೆ, ಅವನ ಬಯಕೆ, ಅವನ ಇಷ್ಟಾರ್ಥಗಳು, ಅವನ ಬೋಧನೆ ಏನೆಲ್ಲ ಇದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. 28ನೇ ಅಧ್ಯಾಯ ಸಾಮ್ 28 ವರ್ಸ್ 1. ಯೆಹೋವನೇ ಅಂದರೆ ಇರುವಾತನೇ, ಸದಾ ಇರುವಾತನೇ. ಸದಾ ಇರುವಾತನೇ ಅಂತ ಹೇಳಿದರೆ ನಮ್ಮ ಪ್ರತಿ ಸ್ಥಿತಿಗಳಲ್ಲಿ ದೇವರು ಇದ್ದಾನೆ. ಗಾಡ್ ಈಸ್. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇರುವಂಥ ಒಂದು ವಾಕ್ಯ, ಇಬ್ರಿಯ 11 ಮತ್ತು 6ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ಮಾತು ಇದೆ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಆಮೇಲೆ ಗಮನಿಸ್ರಿ, ನಂಬಿಕೆ ಹೇಗೆ ಯೂಸ್ ಮಾಡಬೇಕು, ನಂಬಿಕೆ ಹೇಗೆ ಇರಬೇಕು ಅನ್ನುವಂಥದ್ದು ವಿವರಿಸಲಾಗಿದೆ. ಹೀಬ್ರೂಸ್ ಚಾಪ್ಟರ್ 11 ವರ್ಸ್ 6 ಸೆಕೆಂಡ್ ಪಾರ್ಟ್, 2ನೇ ಭಾಗ 11:6. ಇಬ್ರಿಯ, ದೇವರ ಬಳಿಗೆ ಬರುವವನು ಅಥವಾ ಬರುವವಳು ಒಂದು, ದೇವರಿದ್ದಾನೆ. 2ನೇದು, ದೇವರನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಆದ ಕಾರಣ ದೇವರಿದ್ದಾನೆ, ಇರುವಾತನೇ ಆಗಿದ್ದಾನೆ. ದೇವರೇ, ನೀನು ಸದಾ ಇರುವಾತನಾಗಿದ್ದಿ ಎಂದು ನಂಬುವಂತೆ ನನಗೆ ಸಹಾಯ ಮಾಡಪ್ಪ ಎಂಬುದಾಗಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇದುವರೆಗೆ ನೀವು ಆ ರೀತಿಯಾಗಿ ಕೇಳಲಿಲ್ಲ ಅಂದರೆ ಪ್ರಥಮ ಬಾರಿಯಾಗಿ ಆ ರೀತಿಯಾಗಿ ಕೇಳ್ಬೋದು. ದೇವರೇ, ನೀನು ಇದ್ದೀಯಾ, ನೀನು ಇದ್ದಿ, ನೀನು ಇರುವಿ, ನೀನು ಇರುವಾತನು ಎಂಬುದಾಗಿ ನಂಬೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ಆದ ಕಾರಣ ಸಹಾಯ ಮಾಡಿದ್ರೆ ದೇವರು ಸಹಾಯ ಮಾಡ್ತಾನೆ. ದೇವರು ಸಹಾಯ ಮಾಡ್ತಾನೆ. ಯೆಹೋವನೇ ನನ್ನ ಶರಣನೇ, ಗಮನಿಸಿ, ನಿನಗೆ ಮೊರೆ ಇಡುತ್ತೇನೆ, ಕೇಳದೇ ಇರಬೇಡ. ನಾನು ಹೇಳಿದೆ, ಪ್ರಾರ್ಥನೆಯಲ್ಲಿ ವಿವಿಧತೆಯನ್ನು ವ್ಯಕ್ತಪಡಿಸುವ ವ್ಯಕ್ತಿ ದಾವೀದ. ದೇವರನ್ನು ಬೇರೆ ಬೇರೆ ರೀತಿಯಿಂದ ಬೇಡುವಾತನಾಗಿದ್ದಾನೆ. ದೇವರೇ, ನಿನಗೆ ಮೊರೆ ಇಡುತ್ತೇನೆ, ಕೇಳದೇ ಇರಬೇಡ. ದೇವರೇ, ನನಗೋಸ್ಕರ ನ್ಯಾಯ ನಿರ್ಣಯಿಸು. ದೇವರೇ, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ. ದೇವರೇ, ನೀನು ನನಗೋಸ್ಕರವಾಗಿ ಇದನ್ನು ಮಾಡು. ದೇವರೇ, ಎಷ್ಟು ಕಾಲ ನಾನು ಕಾಯಬೇಕು? ದೇವರೇ, ನನ್ನ ಪ್ರಾರ್ಥನೆಯನ್ನು ಕೇಳು. ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ದೇವರೇ,
ನಿನ್ನ ಪರಾಕ್ರಮದಲ್ಲಿ ನಾನು ಸಂತೋಷ ಪಡ್ತೇನೆ. ಈ ರೀತಿಯಾಗೆಲ್ಲ ಬೇರೆ ಬೇರೆ ಪ್ರಾರ್ಥನೆಯಲ್ಲಿ ಬೇಸರನೇ ಇಲ್ಲ ದಾವಿದನಿಗೆ. ಕೆಲವು ಸರಿ ನಾವು ಪ್ರಾರ್ಥನೆ ಮಾಡುವಾಗಲೇ ಒಂದು 5 ನಿಮಿಷ ಆದಮೇಲೆ ಏನು ಇಷ್ಟೊತ್ತಾಯ್ತಲ್ಲ ಅಂತ ನಮಗೆ ಅನ್ನಿಸ್ತದೆ ಕೆಲವು ಸಾರಿ. ಆದರೆ ದಾವಿದನು ವಾವ್, ಎಂಥ ಮನುಷ್ಯ, ಎಂಥ ಭಕ್ತಿ, ಎಂಥ ಶಿಸ್ತು. ಹೌದು, ತಪ್ಪು ದೋಷಗಳು ಅವನ ಜೀವನದಲ್ಲಿ ಇದ್ವು. ಸೋ ವಾಟ್, ಹಾಗಾದ್ರೆ ಏನು, ಇದ್ರೇನು. ಹಳೆ ಒಡಂಬಡಿಕೆಯಲ್ಲಿ ಅಂಥ ಒಂದು ಮಾದರಿಯ ಜೀವನವನ್ನು ಜೀವಿಸುವಾಗ ಇಸ್ರಾಯೇಲ್ರ ಸುಮಾರು 19 ಅರಸರು, ಯಹೂದದಲ್ಲಿ ಸುಮಾರು 20 ಅರಸರು, ಇವರನ್ನೆಲ್ಲ ದೇವರು ನೋಡುವಾಗ ದೇವರು ದಾವಿದನಿಗೆ ಹೋಲಿಕೆ ಮಾಡಿ ನೋಡ್ತಾನೆ, ಹೇಳ್ತಾನೆ, ಮಾತಾಡ್ತಾನೆ ದೇವರು. ಅದೇನೆಂದರೆ, ದಾವಿದನ ಹಾಗೆ ಈ ಅರಸನು ಇರಲಿಲ್ಲ. ಇಂಥ ಅರಸನಾದ, ಇಂಥ ವ್ಯಕ್ತಿ ಅರಸನಾದ, ಆದರೆ ದಾವಿದನ, ತನ್ನ ಪಿತೃವಾದ ದಾವಿದನ ಮಾರ್ಗದಲ್ಲಿ ನಡೀಲಿಲ್ಲ. ಹಾಗಾದರೆ ದಾವಿದನು ಇತರ ಅರಸುಗಳಿಗೆ ಹತ್ರ ಸುಮಾರು 40 ಅರಸರು, ಇಸ್ರಾಯೇಲ್ ಪ್ಲಸ್ ಯಹೂದ, 2 ದೇಶಗಳ ಅರಸರು, ಸುಮಾರು 40 ಅರಸರು ಇದ್ದರು. ಅರಸರನ್ನೆಲ್ಲ ದೇವರು ನೋಡಿದಾಗ ದಾವಿದನು ಆ ರೀತಿಯಾಗಿ ಹೋಲಿಕೆ ಮಾಡ್ತಾನೆ. ಅದರಿಂದ ನಮಗೇನು ತೋರ್ತದೆ ಎಂಬುದಾಗಿ ನೋಡುವಾಗ ದಾವಿದನು ಯೇಸು ಕ್ರಿಸ್ತನ ಒಂದು ಛಾಯೆ ಆಗಿದ್ದ. ಹಿ ವಾಸ್ ಎ ಪಿಕ್ಚರ್ ಆಫ್ ಕ್ರೈಸ್ಟ್. ಮುಂಬರಲಿಕ್ಕಿರುವಂಥ ಕ್ರಿಸ್ತನು ಕೂಡ ಅದೇ ರೀತಿಯಾಗಿ, ಅದಕ್ಕಿಂತಲೂ ಹೆಚ್ಚಾಗಿ, ಅದಕ್ಕಿಂತಲೂ ಹೆಚ್ಚಾಗಿ ಇರುವಾತನು, ನಡೆಯುವಾತನು, ಬರುವಾತನು, ಬೆಳೆಯುವಾತನು, ಮಾತನಾಡುವಾತನು, ಕ್ಷಮಿಸುವಾತನು ಎಂಬುದಾಗಿ. ಯೆಹೋವನೇ ನನ್ನ ಶರಣನೇ, ನಿನಗೆ ಮೊರೆ ಇಡ್ತೇನೆ, ಕೇಳದೆ ಇರಬೇಡ. ನೀನು ಕಿವಿಗೊಡದೆ ಹೋದರೆ, ದಾವಿದನು ಒಂದು ರೀತಿಯಿಂದ ದೇವ್ರ ಮುಂದೆ ಸ್ಟ್ರೈಕ್ ಮಾಡ್ತಾನೆ ಅಂತ ಕಾಣ್ತದೆ. ನೀನು ಕಿವಿಗೊಡದೆ ಹೋದರೆ ನಾನು ಸತ್ತವರಿಗೆ ಸಮಾನನಾಗುವೆ. ಸತ್ತ ವ್ಯಕ್ತಿ ಅಂತ ಇರ್ತೀನಿ ನೀನು ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ ಅಂದರೆ. ಹಾಗಾದರೆ ಪ್ರಾರ್ಥನೆಗೆ ಎಷ್ಟೊಂದು ಮಹತ್ವ ಈ ದಾವಿದನು ಕೊಟ್ಟನು ಎಂಬುದಾಗಿ ನಾವು ನೋಡಿಕೊಳ್ತೇವೆ. 2ನೇ ವಚನ, ಕೀರ್ತನೆ 28, 2ನೇ ವಚನ, ನೀನು ವಾಸಿಸುವ ಮಹಾಪರಿಶುದ್ಧ ಸ್ಥಾನದ ಕಡೆಗೆ ನಾನು ಕೈ ಎತ್ತಿಕೊಂಡು ಮೊರೆ ಇಡ್ತೇನಲ್ಲ. ಇದೇ ಒಂದು ಮಾತನ್ನು ಪೌಲನು ಉಪಯೋಗ ಮಾಡ್ತಾನೆ. ತಿಮೋತಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 8ನೇ ವಚನ ಪೌಲನು ಬರೆಯೋದನ್ನು ನಾವು ಕೇಳಿಸ್ಕೊಳ್ಳೋಣ. 1 ತಿಮೋತಿ ಚಾಪ್ಟರ್ 2 ವರ್ಸ್ 8, ಹೀಗಿರಲಾಗಿ ಪುರುಷರು ಪ್ರತ್ಯೇಕವಾಗಿ ಎಲ್ಲ ಸ್ಥಳಗಳಲ್ಲಿ ಒಂದು ಕೋಪವು, ವಾಗ್ವಾದವು ಇಲ್ಲದವರಾಗಿ, 3ನೇದು ಭಕ್ತಿಪೂರ್ವಕವಾಗಿ, 4ನೇದು ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸ್ತೇನೆ. ಹೇಗೆ ಪ್ರಾರ್ಥನೆ ಮಾಡಬೇಕು? ಕೋಪ ಇಲ್ಲದೆ ಪ್ರಾರ್ಥನೆ ಮಾಡಬೇಕು, ವಾಗ್ವಾದ ಇಲ್ಲದೆ ಪ್ರಾರ್ಥನೆ ಮಾಡಬೇಕು, ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು, ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡಬೇಕು. ಆದರೆ ಅಷ್ಟೆಲ್ಲ ಮಾಡಲಿಕ್ಕೆ ದಾವಿದನಿಗೆ ಆಗಲಿಲ್ಲ. ಆದರೆ ತನಗೆ ಆದಂಥದ್ದನ್ನು ಅವನು ಮಾಡಿದ. 2ನೇ ವಚನ, ಕೀರ್ತನೆ 28:2, ನಾನು ಮಹಾಪರಿಶುದ್ಧ ಸ್ಥಳದ ಕಡೆಗೆ ನಾನು ಕೈ ಎತ್ತಿಕೊಂಡು ಮೊರೆ ಇಡ್ತೇನಲ್ಲ. ನನ್ನ ವಿಜ್ಞಾಪನೆಯನ್ನು ಲಾಲಿಸು, ನನ್ನ ಪ್ರಾರ್ಥನೆ ಕೇಳು. ಲಿಸನ್ ಟು ಮೈ ಪ್ರೇಯರ್, ಓ ಗಾಡ್. ಎಂಥ ಒಳ್ಳೆ ಒಂದು ಅನುಭವ ದಾವಿದನಿಗಿತ್ತು ನೋಡ್ರಿ. 5ನೇ ವಚನ, ಬೇರೆಯವ್ರ ಬಗ್ಗೆ ಸ್ವಲ್ಪ ಮಾತಾಡಿಬಿಟ್ಟು, ಅವರು ಯೆಹೋವನ ಕಾರ್ಯಗಳನ್ನು, ಆತನ ಕೈ ಕೆಲಸಗಳನ್ನು ವಿವೇಚಿಸಿ ತಿಳುಕೊಳ್ಳದೇ ಇದ್ದಾರೆ. ದೇವರ ಕೆಲಸವನ್ನು ವಿವೇಚಿಸಿ ದೇವರ ಕಾರ್ಯಗಳನ್ನು ತಿಳ್ಕೊಳ್ಳಬೇಕು ಎಂಬುದು ದಾವಿದನ ಒಂದು ಜೀವನ. ಆದರೆ ಬೇರೆಯವರು ಆ ರೀತಿಯಾಗಿ ದೇವರ ಕಾರ್ಯಗಳನ್ನು ವಿವೇಚಿಸದೆ, ದೇವರ ಕಾರ್ಯಗಳನ್ನು ತಿಳ್ಕೊಳ್ಳದೆ ಹೋಗಲಿಕ್ಕೆ
ಕಾರಣ ಏನು? ಒಂದು ಕಾರಣ ಹೇಳಬಲ್ಲೆ, ಅದೇನಂತ ಹೇಳಿದರೆ, ಎ ಪ್ರೇಯರ್ಫುಲ್ ಮ್ಯಾನ್ ಕ್ಯಾನ್ ಡಿಸರ್ನ್ ದ ವರ್ಕ್ಸ್ ಆಫ್ ಗಾಡ್. ಪ್ರಾರ್ಥನೆಯ ಮನುಷ್ಯನು ದೇವರ ಕಾರ್ಯಗಳನ್ನು ವಿವೇಚಿಸ್ತಾನೆ. ಎ ಪ್ರೇಯಿಂಗ್ ಮ್ಯಾನ್ ವಿಲ್ ನೋ ದ ವರ್ಕ್ಸ್ ಆಫ್ ಗಾಡ್. ಪ್ರಾರ್ಥನೆಯ ಮನುಷ್ಯನು ದೇವರ ಕ್ರಿಯೆಗಳನ್ನು ಬಲ್ಲವನಾಗಿರ್ತಾನೆ. ವಾವ್! ಆದರೆ ಇನ್ ಕಾಂಟ್ರಾಸ್ಟ್, ಅದಕ್ಕೆ ವಿರುದ್ಧವಾಗಿ ಬೇರೆಯವ್ರ ಬಗ್ಗೆ ನಾವು ನೋಡುವಾಗ ಅವರು ದೇವರ ಕಾರ್ಯವನ್ನು ತಿಳ್ಕೊಳ್ಳಿಲ್ಲ ಅಂತ. ಯಾಕಂದರೆ ಅವರು ಪ್ರಾರ್ಥನೆಯ ವ್ಯಕ್ತಿಗಳಲ್ಲ. ದಿ ಸ್ಪಿರಿಟ್ ಆಫ್ ಪ್ರೇಯರ್ ವಾಸ್ ಆಬ್ಸೆಂಟ್. ಪ್ರಾರ್ಥನೆಯ ಆತ್ಮ ಇಲ್ಲದೆ ಹೋಗಿತ್ತು. 6ನೇ ವಚನದಿಂದ ನಾವು ನೋಡುವಾಗ, ಕೀರ್ತನೆ 28ನೇ ಅಧ್ಯಾಯದ 6ನೇ ವಚನ, ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ. ದಿ ಅಶ್ಯೂರೆನ್ಸ್ ಇನ್ ಪ್ರೇಯರ್. ಪ್ರಾರ್ಥನೆಯಲ್ಲಿ ನಿಶ್ಚಯ ಬಹಳ ಬಹಳ ಪ್ರಾಮುಖ್ಯ. ಅದು ಹೇಗೆ ಬರ್ತದೆ ಅಂದರೆ, ದೇವರನ್ನು ತಿಳಿಯುವುದರಿಂದ ಬರ್ತದೆ. ದಿ ಅಶ್ಯೂರೆನ್ಸ್ ಕಮ್ಸ್ ಬೈ ನೋಯಿಂಗ್ ಗಾಡ್. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ, ದಾನಿಯೇಲ್ ಗ್ರಂಥದಲ್ಲಿ ಇರುವಂಥ ಒಂದು ವಾಕ್ಯ. ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ದಾನಿಯೇಲ್ ಗ್ರಂಥ, ದಾನಿಯೇಲನು ಕೂಡ ಪ್ರಾರ್ಥನೆಯ ಒಬ್ಬ ಮನುಷ್ಯನಾಗಿದ್ದನು. ಅವನ ಹೇಳಿಕೆ ಈ ರೀತಿಯಾಗಿದೆ. 11ನೇ ಅಧ್ಯಾಯದಲ್ಲಿ, ದ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 11, 11ನೇ ಅಧ್ಯಾಯ ಮತ್ತು 32ನೇ ವಚನದಲ್ಲಿ ಇರುವಂಥ ಒಂದು ವಾಕ್ಯ, 2ನೇ ಭಾಗ. ಡ್ಯಾನಿಯಲ್ ಚಾಪ್ಟರ್ 11 and verse 32, ಸೆಕೆಂಡ್ ಪಾರ್ಟ್. ತಮ್ಮ ದೇವರನ್ನು, ಪರ್ಸನಲ್ ಗಾಡ್, ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ, ಮೊದಲನೇದು. ಯಾರು ದೇವರನ್ನು ತಿಳ್ಕೊಳ್ತಾರೆ, ಬುದ್ಧಿಯಿಂದ ಅಲ್ಲ, ಆತ್ಮದಿಂದ, ತಲೆಯಿಂದ ಅಲ್ಲ, ಅನುಭವದಿಂದ. ಯಾರು ದೇವರನ್ನು ತಿಳ್ಕೊಳ್ತಾರೆ ಅಂಥವರು ಒಂದು ದೃಢಚಿತ್ತರಾಗಿ, ಅವರ ಚಿತ್ತ ದೃಢವಾಗ್ತದೆ, ಅವರು ಸ್ಟ್ರಾಂಗ್ ಆಗಿರ್ತಾರೆ. ಎರಡನೇದು, ದೃಢಚಿತ್ತರಾಗಿ ಕೃತಾರ್ಥರಾಗುವರು. ಹೌದು, ದೇವರನ್ನು ನಾವು ತಿಳಿಯಬೇಕು. ದೇವರನ್ನು ತಿಳಿದವರು ಪ್ರಾರ್ಥನೆಯನ್ನು ತಿಳಿದವರು. The one who knows God knows how to pray. ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿ ಸ್ವಲ್ಪ ಮಟ್ಟಿಗಾದರೂ ಗೊತ್ತಿರ್ತದೆ. ಹೌದು, ಪೌಲನು ರೋಮ 8ರಲ್ಲಿ ಹೇಳ್ತಾನೆ, ನಾವು ಯಾವ ರೀತಿಯಾಗಿ ಪ್ರಾರ್ಥಿಸಬೇಕು ನಮಗೆ ಗೊತ್ತಿಲ್ಲ. ಆ ವಾಕ್ಯ ಭಾಳ ಆಶ್ಚರ್ಯ. ಯಾಕಂತ ಹೇಳಿದರೆ, ಹೊಸ ಒಡಂಬಡಿಕೆ ಭಕ್ತನು ಆ ರೀತಿಯಾಗಿ ಒಂದು ಮಾತನ್ನು ಹೇಳುವಂಥದ್ದು ಭಾಳ ಶಾಕಿಂಗ್. ಯಾಕೆ ಆ ರೀತಿಯಾಗಿ ಹೇಳ್ದ ಎಂಬುದಕ್ಕೆ ಒಂದು ಕಾರಣ ನನಗಿದೆ. 8ನೇ ಅಧ್ಯಾಯ ರೋಮ ಪತ್ರಿಕೆಯಲ್ಲಿ ನಾವು ನೋಡುವಾಗ 26ನೇ ವಚನ, ರೋಮನ್ಸ್ ಚಾಪ್ಟರ್ 8 verse 26, ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡ್ತಾನೆ. ಹೇಗೆಂದರೆ, ನಾವು ಪೌಲನನ್ನು ಒಳಗೊಂಡು ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ, ಪೌಲನನ್ನು ಒಳಗೊಂಡು ನಮಗೆ ಗೊತ್ತಿಲ್ಲವಾದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ತಾನೆ. ನಮಗೋಸ್ಕರ, ಪೌಲನನ್ನು ಒಳಗೊಂಡು ನಾವು, ನಮಗೋಸ್ಕರ. ಇದನ್ನು ಏಕವಚನದಲ್ಲಿ ಓದುವುದಾದರೆ ಹೀಗಿರ್ತದೆ ನೋಡ್ರಿ. ಹೇಗೆಂದರೆ, ನಾನು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನನಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನನಗೋಸ್ಕರ ಬೇಡಿಕೊಳ್ಳುತ್ತಾನೆ. ವಾವ್! ಹೊಸ ಒಡಂಬಡಿಕೆಯಲ್ಲಿ ಪ್ರಾರ್ಥನೆ ಸುಲಭ.
ಯಾಕಂದರೆ ಪವಿತ್ರಾತ್ಮನ ಸಹಾಯ ನಮಗಿದೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ದಾವೀದನು ಪ್ರಾರ್ಥಿಸುವಾಗ ಅವನ ಪ್ರಾರ್ಥನೆ ಸ್ವಲ್ಪ ಒಂದು ಸರಿ ಭಾಳ ಖುಷಿಯಾಗಿರ್ತಾನೆ, ಇನ್ನೊಂದು ಸರಿ ದೇವರೇ ಯಾಕೆ ಕೈ ಬಿಟ್ಟಿದ್ದೀಯ ಅಂತ ಹೇಳ್ತಾನೆ, ಒಂದು ಸರಿ ಬಹಳ ದೇವರಲ್ಲಿ ಭರವಸೆ ಬಿಟ್ಟಿದ್ದೇನೆ ಅಂತ ಹೇಳ್ತಾನೆ, ಇನ್ನೊಂದು ಸರಿ ಆಶಾಭಂಗ ಪಡಿಸಬೇಡ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಕಾರಣಗಳಿದೆ. ಯಾಕಂತ ಹೇಳಿದರೆ ದಾವೀದನು ಧರ್ಮಶಾಸ್ತ್ರಕ್ಕೆ ಅಧೀನನಾಗಿದ್ದನು. ರೋಮ 6:14. ಕೃಪೆಗೆ ಅಧೀನನಾಗಿರಲಿಲ್ಲ. ಕೃಪೆಗೆ ಅಧೀನನಾಗಿದ್ದರೆ ಪ್ರಾರ್ಥನೆ, ಕೃಪಾ ಪ್ರಾರ್ಥನೆ, ಹೊಸ ಒಡಂಬಡಿಕೆಯ ಪ್ರಾರ್ಥನೆ, ಯೇಸು ಕ್ರಿಸ್ತನ ಪ್ರಾರ್ಥನೆ, ಪವಿತ್ರಾತ್ಮನ ಪ್ರಾರ್ಥನೆ, ಶ್ರೇಷ್ಠ ಪ್ರಾರ್ಥನೆ, ದೇವರನ್ನು ತಂದೆಯನ್ನಾಗಿ ಮಾಡಿಕೊಳ್ಳುವ ಪ್ರಾರ್ಥನೆ. ವಾವ್! ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ, ಸ್ತೋತ್ರ ಎರಡೂ ಕೂಡ ಸೇರಿ ಹೋಗ್ತಿತ್ತು ದಾವೀದನ ಜೀವನದಲ್ಲಿ. 7ನೇ ವಚನ, ಕೀರ್ತನೆ 28:7, ಯೆಹೋವನು ನನಗೆ ಬಲವು ಗುರಾಣಿಯೂ ಆಗಿದ್ದಾನೆ. ಒಂದು ಸರಿ ಹೇಳ್ದ, ಯೆಹೋವನ ದಯವು ನನಗೆ ಗುರಾಣಿ ಅಂತ ಕೀರ್ತನೆಯಲ್ಲಿ. ಈಗ ಯೆಹೋವನಿಗೆ ಗುರಾಣಿ ಅಂತಿದ್ದಾನೆ. ಇನ್ನೊಂದು ಕಡೆ ಕೀರ್ತನೆಯಲ್ಲಿ ಯೆಹೋವನು ನನಗೋಸ್ಕರ ಗುರಾಣಿ ಹಿಡಿದು ಯುದ್ಧ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ಭಾಳ ವಿವಿಧ ಅನುಭವ ದೇವರೊಂದಿಗೆ ದಾವೀದನಿಗಿತ್ತು. ಯೆಹೋವನು ನನಗೆ ಬಲವು ಗುರಾಣಿ ಆಗಿದ್ದಾನೆ, ನಾನು ಆತನಲ್ಲಿ ಭರವಸವಿಟ್ಟೆನು, ನನಗೆ ಸಹಾಯವು ಉಂಟಾಯಿತು. ಐ ಗಾಟ್ ದಿ ಆನ್ಸರ್. ನನಗೆ ಉತ್ತರ ಸಿಕ್ತು, ನನಗೆ ಸಹಾಯ ಸಿಕ್ತು. ಆದ ಕಾರಣ ನನ್ನ ಹೃದಯವು ಹರ್ಷಿಸುವುದು. ಐ ವಿಲ್ ರಿಜಾಯ್ಸ್. ಕೀರ್ತನಾ ರೂಪವಾಗಿ ಆತನನ್ನು ಸ್ತುತಿಸುವೆನು. ಹೌದು, ಸ್ತುತಿ ಈ ಸೆಫೆರ್ ತೆಹಿಲೀಮ್ ಅಂದರೆ ಸ್ತೋತ್ರಗಳ ಪುಸ್ತಕ ಎಂಬ ಈ ಕೀರ್ತನೆ ಹೀಬ್ರೂ ಮೂಲ ಭಾಷೆಯಲ್ಲಿ ತೆಹಿಲೀಮ್ ಅಂತ ಸ್ತೋತ್ರಗಳು ಅಂತ ಬರುವಾಗ ನಾನು ಸ್ತೋತ್ರ ಹಾಡ್ತೇನೆ, ನಾನು ಸ್ತುತಿಸ್ತೇನೆ, ನಾನು ಕೀರ್ತನೆ ಹಾಡ್ತೇನೆ ಎಂಬುದಾಗಿ ಹೇಳ್ತಾನೆ. 8ನೇ ವಚನ, ಕೀರ್ತನೆ 28:8, ಯೆಹೋವನು ತನ್ನ ಜನರಿಗೆ ಬಲವೂ ಪ್ಲಸ್ ತಾನು ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವೂ ಆಗಿದ್ದಾನೆ. ಅಭಿಷೇಕಿಸಿದವನಿಗೆ ಯೇಸು ಕ್ರಿಸ್ತನ ಒಂದು ಚಿತ್ರ ಇಲ್ಲಿ ನಾವು ನೋಡ್ತೇವೆ 28:8ರಲ್ಲಿ. ದ ಪಿಕ್ಚರ್ ಆಫ್ ಕ್ರೈಸ್ಟ್ ಆಸ್ ಅನ್ ಅನಾಯಿಂಟೆಡ್ ಒನ್. ಕ್ರಿಸ್ತನ್ ಅಂದರೆ ಅಭಿಷಿಕ್ತನು, ಅಭಿಷೇಕ ಹೊಂದಿದವನು. ತನ್ನ ಅಭಿಷಿಕ್ತನಿಗೆ ಆತನ ಆಶ್ರಯ ದುರ್ಗವಾಗಿದ್ದಾನೆ. ದೇವ ಜನರಿಗೆ ದೇವರು ಬಲವಾಗಿದ್ದಾನೆ. ವಾವ್, ಎಂಥ ಒಂದು ಮಾತು. ಆ ರೀತಿಯಾಗಿ ಹೇಳಿಬಿಟ್ಟು ಈಗ ದಾವೀದನು ಮುಕ್ತಾಯದಲ್ಲಿ ಒಂದು ಮಾತನ್ನು ಹೇಳ್ತಾನೆ ರೀ, ನೋಡಿಕೊಳ್ಳೋಣವೇ ಅದ ಏನಂತ ಹೇಳ್ಬಿಟ್ಟು, ಯೆಹೋವನೇ. ಕೆಲವು ಸಾರಿ ಆ ಬೈಬಲ್ನಲ್ಲಿ ಬ್ರ್ಯಾಕೆಟ್ನಲ್ಲಿ ಬರೆದಿರ್ತಾರೆ, ಯೆಹೋವನೇ ನಿನ್ನ ಜನರನ್ನು ರಕ್ಷಿಸು, ನಿನ್ನ ಸ್ವಕೀಯ ಪ್ರಜೆಯನ್ನು ಆಶೀರ್ವದಿಸು ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಕೀರ್ತನೆ 28ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.